ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನೋಡಿ, ಆಷಾಢ ಮಾಸದ ಮೊದಲನೆಯ ಏಕಾದಶಿ ದೇವಶಯನಿ ಏಕಾದಶಿ ವಿಶೇಷತೆ ಏನಪ್ಪ ಅಂತ ಅಂದರೆ, ಇದು ತುಂಬಾ ಪವಿತ್ರವಾದ ವಿಷ್ಣುವಿನ ಏಕಾದಶಿಗಳಲ್ಲಿ ಒಂದಾಗಿರುತ್ತದೆ. ಇವತ್ತಿನ ದಿವಸ ಅಂದರೆ ಏಕಾದಶಿಯ ದಿವಸ ಮಹಾವಿಷ್ಣುವು ಕ್ಷೀರಸಾಗರದಲ್ಲಿ ಯೋಗ ನಿದ್ರೆಗೆ ಹೋಗ್ತಾರಂತ. ಅಂದರೆ ಸರಳವಾಗಿ ಹೇಳಬೇಕು ಅಂದರೆ, ಚಾತುರ್ಮಾಸ ಆರಂಭವಾಗಿ ಕಾರ್ತಿಕ ಶುಕ್ಲ ಏಕಾದಶಿ ಅಂದರೆ ಪ್ರಬೋಧಿನಿ ಏಕಾದಶಿಯವರೆಗೂ 4 ತಿಂಗಳು ಯೋಗ ನಿದ್ರೆಯಲ್ಲಿ ಇರ್ತಾರೆ. ಹಾಗಾಗಿ ನಾವು ಈ ಒಂದು ಏಕಾದಶಿಯನ್ನು ಎಲ್ಲರೂ ಕೂಡ ಆಚರಣೆ ಮಾಡಲೇಬೇಕಾಗುತ್ತದೆ. ಈ ಆಚರಣೆ ಮಾಡೋದ್ರಿಂದ ನಮಗೆ ಸಿಗುವ ಫಲಗಳು ಏನಪ್ಪ ಅಂತಂದರೆ, ಬಹುಮುಖ್ಯವಾಗಿ ಮಹಾವಿಷ್ಣುವಿನ ಒಂದು ವಿಶೇಷ ಕೃಪೆ ನಮಗೆ ಸಿಗ್ತಾ ಹೋಗುತ್ತದೆ. ಹಾಗೆಯೇ ಪಾಪಗಳು ಕ್ಷಯವಾಗಿ ಪುಣ್ಯ ಪ್ರಾಪ್ತಿಯಾಗ್ತಾ ಹೋಗುತ್ತದೆ. ಅಂದರೆ ನಾವು ಮಾಡಿರುವಂಥ ಗೊತ್ತಿದ್ದೋ ಗೊತ್ತಿಲ್ಲದೋ ತಪ್ಪುಗಳು ಮಾಡ್ತಾ ಇರ್ತೀವಿ, ಅದೆಲ್ಲವೂ ಕೂಡ ಕ್ಷಯವಾಗಿ ನಮ್ಮಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಅದರ ಪುಣ್ಯ ಪ್ರಾಪ್ತಿ ಆಗ್ತಾ ಹೋಗುತ್ತದೆ. ಹಾಗೆ ಚಾತುರ್ಮಾಸ ಆರಂಭ ಆಗಿರೋದ್ರಿಂದ ಈ ದಿನದಿಂದ ವಿಶೇಷ ವ್ರತ, ಜಪ, ದಾನ, ಪೂಜೆಗಳು ಕೂಡ ಪ್ರಾರಂಭ ಆಗ್ತಾ ಹೋಗುತ್ತದೆ. ನೋಡಿ, ಏಕಾದಶಿ ಸಿದ್ಧತೆ ಹೇಗಿರಬೇಕು ಅಂತಂದರೆ, ನಿಮ್ಮ ಮನೇಲಿರುವಂಥ ವೆಂಕಟೇಶ್ವರ ಸ್ವಾಮಿ ಫೋಟೋ ಅಥವಾ ವಿಷ್ಣು ಫೋಟೋ, ಜೊತೆಯಲ್ಲಿ ಶ್ರೀಕೃಷ್ಣನ ಫೋಟೋ ಆಗಿರ್ಬೋದು, ಈ ಥರ ನಿಮಗೆ ಇಷ್ಟವಾಗಿರುವಂಥ ದೇವರ ಫೋಟೋವನ್ನು ಇಟ್ಟು ಆ ಒಂದು ದೇವರ ಫೋಟೋಗೆ ನೀವು ತುಳಸಿ ಮಾಲೆಯನ್ನು ಅರ್ಪಣೆ ಮಾಡಲೇಬೇಕು. ಕಾರಣ ಏನಪ್ಪ ಅಂದರೆ, ಏಕಾದಶಿ ದಿವಸ ತುಂಬ ವಿಶೇಷವಾದದ್ದು. ಅವತ್ತಿನ ದಿವಸ ನೀವು ಯಾವುದೇ ರೀತಿಯ ಪ್ರಸಾದ ಏನು ಮಾಡ್ಕೊಳ್ಳೋ ಆಗಿಲ್ಲ. ಯಾಕಂದರೆ ಏಕಾದಶಿ ಅಂದರೆ ನಿಮಗೆ ಗೊತ್ತಿರುವಂಥದ್ದು ಉಪವಾಸ ಅಂತೇಳಿ. ಹಾಗಾಗಿ ನಮ್ಮ ಒಂದು ಖುಷಿಗೋಸ್ಕರ ನಾವು ಹಣ್ಣು ಹಂಪಲ ಅದ್ರ ಜೊತೆಲಿ ಹಾಲನ್ನು ಸಹ ಅಷ್ಟೇ ಇಟ್ಟಿರುವಂಥದ್ದು. ಹಾಗೆ ವಿಶೇಷ ದೀಪಾರಾಧನೆ ತಿಳಿಸ್ಕೊಡ್ತಾ ಇದ್ದೀನಿ, ತುಳಸಿ ಕಡ್ಡಿಯ ದೀಪಾರಾಧನೆ. ಈಗಾಗಲೇ ನಾನು ನಿಮಗೀಗ ಅಧಿಕ ಮಾಸದಲ್ಲಿ ತಿಳಿಸ್ಕೊಟ್ಟಿದ್ದೆ. ಈಗ ಏಕಾದಶಿ ಆಗಿರೋದ್ರಿಂದ ತುಳಸಿ ಕಡ್ಡಿಯ ದೀಪಾರಾಧನೆ ತಿಳಿಸ್ಕೊಡ್ತಾ ಇದ್ದೇನೆ. ಇದರಲ್ಲಿ ಮತ್ತೊಂದು ವಿಶೇಷ ಏನಪ್ಪ ಅಂತಂದರೆ, ಶನಿವಾರವೇ ನಮಗೆ ಏಕಾದಶಿ ನಾವು ಆಚರಣೆ ಮಾಡೋದ್ರಿಂದ ನಾನು 7 ಕಡ್ಡಿಗಳನ್ನು ತೆಗೆದುಕೊಂಡು ತುಳಸಿ ಕಡ್ಡಿಯ ದೀಪಾರಾಧನೆ ಸಿದ್ಧತೆ ಮಾಡ್ಕೊಂಡಿದ್ದೆ. ನೋಡಿ, ಇದು ಪುನುಗು ಅಂತೇಳಿ, ಇದು ತಿರುಪತಿಯಲ್ಲಿ ತುಂಬ ಒರಿಜಿನಲ್ ಇರುತ್ತೆ. ತಿರುಪತಿಯಲ್ಲಿ ಸಿಗುತ್ತೆ, ಅಥವಾ ನಿಮ್ಗೆ ಆನ್ಲೈನಲ್ಲೂ ಕೂಡ ಈಗೆಲ್ಲ ನೀವು ನೋಡಿರ್ತೀರಿ ರೀಲ್ಸಲ್ಲಿ, ಇನ್ಸ್ಟಾಗ್ರಾಮಲ್ಲೆಲ್ಲ 800, 900 ಈ ಥರ ಎಲ್ಲ ಇರುತ್ತೆ. ನೋಡಿ, ನಿಮ್ಮ ಆಯ್ಕೆ, ನೀವು ತೆಗೆದುಕೊಳ್ಳುವಂಥದ್ದು. ಅಥವಾ ನೀವು ಪ್ಯೂರ್ ಬೇಕು ಅಂತಂದರೆ ನೀವು ತಿರುಪತಿಗೆ ಹೋದಾಗಲಿ ನೀವು ತೆಗೆದುಕೋಬೋದು. ಅದ್ರ ಬಗ್ಗೆ ಕೂಡ ನಾವೊಂದು ನಂತರದ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೇನೆ. ಆ ಒಂದು ಏನು ನಮಗೆ ಪುನುಗು ಇದೆಯೋ ಅದನ್ನು ನಾವು ದೇವರ ಫೋಟೋಗೆ ಸ್ವಲ್ಪ ಮಟ್ಟಿಗೆ ಹಚ್ಚಬೇಕು. ಈಗ ನಿಮಗೆ ವಿಗ್ರಹ ಇದ್ದರೆ ವಿಗ್ರಹ ಕೂಡ ಹಚ್ಬೋದು. ಈ ರೀತಿಯಾಗಿ ಸರಳವಾಗಿ ಪೂಜಾ ವಿಧಾನ ಮಾಡಿಕೊಂಡು ದೀಪವನ್ನು ಹಚ್ಚಿ ಊದಿನ ಕಡ್ಡಿಯನ್ನು ಬೆಳಗಿ ಆ ಒಂದು ತುಳಸಿ ಕಡ್ಡಿಯ ದೀಪಾರಾಧನೆ ಮಾಡಿಕೊಂಡು ನಂತರದಲ್ಲಿ ನೀವು ಒಂದು ಮಂಗಳಾರತಿಯನ್ನು ಮಾಡ್ಕೋಬೇಕಾಗುತ್ತದೆ. ಈ ಪೂಜೆ ಮಾಡುವ ಸಂದರ್ಭದಲ್ಲಿ ನಮ್ಮ ಸಿದ್ಧತೆ ಹೇಗಿರಬೇಕು ಅಂತಂದರೆ, ಬೆಳಗ್ಗೆ ಬೇಗನೆ ಎದ್ದು ಸ್ನಾನವನ್ನು ಮಾಡಿಕೊಂಡು ವಿಷ್ಣುವಿಗೆ ತುಳಸಿಯನ್ನು ಅರ್ಪಣೆ ಮಾಡಿ ಅಲ್ಲಿ ನಾವು ಕೇಳ್ಕೋಬೇಕು, ಇವತ್ತಿನ ದಿವಸ ತಂದೆ ನಾನು ಸಂಪೂರ್ಣವಾಗಿ ಉಪವಾಸ ಇದ್ದು ನಾನು ಪೂಜೆ ಮಾಡ್ತೀನಿ, ನನ್ನ ಕೋರಿಕೆ ಬೇಗನೆ ಈಡೇರಿಸು ಅಂತ ಹೇಳಿ ನೀವು ಕೇಳಿಕೊಂಡು ಒಂದು ಉಪವಾಸವನ್ನು ಪ್ರಾರಂಭ ಮಾಡಬೇಕಾಗುತ್ತದೆ. ಈಗ ನಮಗೆ ಏಕಾದಶಿ ಪ್ರಾರಂಭವಾಗುವಂಥದ್ದು ಎಂದು ಅಂತ ನಾನು ಮೊದಲು ನಿಮಗೆ ತಿಳಿಸ್ಕೊಟ್ಬಿಡ್ತೇನೆ. ಹಾಗೆ ನೋಡಿ, ಈ ಬುಕ್ಕನ್ನು ನೀವೇನು ನೋಡ್ತಾ ಇದ್ದೀರೋ ಏಕಾದಶಿ ಮಹತ್ವ ಅಂತೇಳಿ, ಇದರಲ್ಲಿ ಪ್ರತಿ ಒಂದು ಏಕಾದಶಿಯ ಬಗ್ಗೆನೂ ಕೂಡ ಮಾಹಿತಿ ಇರುತ್ತೆ. ಇದು ನನ್ನ ಹತ್ರ ತುಂಬ ಹಳೆ ಬುಕ್ ಇದು. ಸೊ ಹಾಗಾಗಿ ನಿಮಗೆ ಒಂದು ಬುಕ್ ಶಾಪಲ್ಲಿ ಸಿಕ್ಕರೆ ನೀವು ತೆಗೆದುಕೋಬೋದು, ಒಂದು ಮಾಹಿತಿಗೋಸ್ಕರ ಅಷ್ಟೇ. ಹಾಗೆ ನಮಗೆ ಈ ದೇವಶಯನಿ ಏಕಾದಶಿ ಪ್ರಾರಂಭವಾಗುವಂಥದ್ದೇ ಶುಕ್ರವಾರ ಬೆಳಗ್ಗೆ 9 ಗಂಟೆ 12 ನಿಮಿಷಕ್ಕೆ ಪ್ರಾರಂಭವಾಗಿರುವಂಥದ್ದು. ಶನಿವಾರ ಬೆಳಗ್ಗೆ 11 ಗಂಟೆ 34 ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ. ನಾವು ಆಚರಣೆ ಮಾಡಬೇಕಾಗಿರುವಂಥದ್ದು ಕೂಡ ಶನಿವಾರವೇ ಆಗಿರುತ್ತದೆ. ನೋಡಿ, ಅಂದು ಏಕಾದಶಿಯೂ ಹೌದು, ಹಾಗೆಯೇ ವೆಂಕಟೇಶ್ವರ ಸ್ವಾಮಿಯ ವಾರವೂ ಹೌದು. ಹಾಗಾಗಿ ವಿಶೇಷವಾಗಿ ನಾವು ಒಂದು ದೀಪಾರಾಧನೆ ಮಾಡಿಕೊಂಡು ತುಳಸಿಯಿಂದ ನಾವು ಅರ್ಚನೆ ಮಾಡ್ಕೋಬೇಕು. ಅಂದರೆ ತುಳಸಿ ದಳದ 108 ಬಾರಿ ನಾವು ಓಂ ನಮೋ ನಾರಾಯಣಾಯ ನಮಃ ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಂತ ಹೇಳ್ಕೊಂಡು 108 ಬಾರಿ ಅರ್ಚನೆ ಮಾಡಿ ದೀಪಾರಾಧನೆ ಮಾಡಿ ನಂತರದಲ್ಲಿ ಒಂದು ಕಾಯಿಯನ್ನು ಹೊಡೆದು ಮಂಗಳಾರತಿ ಮಾಡಬೇಕಾಗುತ್ತದೆ. ಹಾಗೆ ನಮಗೆ ಉಪವಾಸ ಬಿಡುವಂಥ ಸಂದರ್ಭ ಯಾವತ್ತಪ್ಪ ಅಂತಂದರೆ, ಇವತ್ತು ಶನಿವಾರ ಪೂರ್ತಿ ದಿವಸ ನಾವು ಏಕಾದಶಿ ಆಚರಣೆ ಮಾಡಿರ್ತೇವೆ. ಭಾನುವಾರ ಬೆಳಗ್ಗೆ ನಾವು ಒಂದು 8:30 ಒಳಗೆ ನಾವು ಪೂಜೆಯನ್ನು ಸಹ ಮುಕ್ತಾಯ ಮಾಡಿ, ಒಂದು ಪ್ರಸಾದ ದೇವರಿಗೆ ನೈವೇದ್ಯ ಮಾಡಿ ಪೂಜೆಯನ್ನು ಸಹ ಮುಕ್ತಾಯ ಮಾಡಿಕೊಂಡು ನಂತರದಲ್ಲಿ ನೀವು ಉಪವಾಸವನ್ನು ಬಿಡಬಹುದು. ಆಗಲೇ ನಿಮಗೆ ಜ್ಯೇಷ್ಠಾದೇವಿ ಪೂಜೆ ಬಗ್ಗೆನೂ ಮಾಹಿತಿ ಕೊಟ್ಬಿಟ್ಟಿದ್ದೇನೆ. ಈ ಏಕಾದಶಿಯಲ್ಲಿ ಉಪವಾಸದ ನಿಯಮಗಳು ಹೇಗಿರಬೇಕಪ್ಪ ಅಂತಂದರೆ, ದಶಮಿಯಿಂದನೇ ಪ್ರಾರಂಭ ಮಾಡಬೇಕು. ಅಂದರೆ ಈಗ ನಮಗೆ ಶುಕ್ರವಾರ ಸಂಜೆಯಿಂದಲೇ ನಾವು ಪ್ರಾರಂಭ ಮಾಡಬೇಕಾಗುತ್ತದೆ. ಅಂದರೆ ನಾವು ಶನಿವಾರ ಅಲ್ವಾ ಏಕಾದಶಿ ಆಚರಣೆ ಮಾಡೋದು, ಹಾಗಾಗಿ ಶುಕ್ರವಾರ ಸಂಜೆಯಿಂದಲೇ ನಾವು ಒಂದು ಸಾತ್ವಿಕ ಆಹಾರವನ್ನು ತೆಗೆದುಕೋಬೋದು. ಆಮೇಲೆ ಏಕಾದಶಿ ದಿವಸ ನಾವು ಯಾವುದೇ ಕಾರಣಕ್ಕೂ ಅಕ್ಕಿ, ಗೋಧಿ, ಬೇಳೆ, ಈರುಳ್ಳಿ, ಬೆಳ್ಳುಳ್ಳಿ ಇದು ಯಾವುದನ್ನು ಕೂಡ ನಾವು ಸೇವನೆ ಮಾಡೋದಕ್ಕೆ ಬರೋದಿಲ್ಲ. ನೀವು ತುಂಬ ನಿಮಗೆ ಉಪವಾಸ ಇರೋದಕ್ಕೆ ಆಗೋದಿಲ್ಲ ಅನ್ನುವಂಥವ್ರು ಫಲಹಾರ ಅಷ್ಟನ್ನೇ ನೀವು ಅಥವಾ ಹಾಲನ್ನು ಅಷ್ಟೇ ನೀವು ತೆಗೆದುಕೊಂಡು ಉಪವಾಸವನ್ನು ಮಾಡ್ಬೋದು. ದ್ವಾದಶಿ ದಿವಸ ನೀವು ವಿಷ್ಣು ಪೂಜೆ ಮಾಡಿ ಪಾರಾಯಣ ಮಾಡ್ಬೋದು. ಅಂದರೆ ಪಾರಾಯಣ ಅಂದರೆ ಉಪವಾಸ ಬಿಡುವಂಥದ್ದು. ಇದಿಷ್ಟು ನೀವು ಏಕಾದಶಿಯಲ್ಲಿ ಮಾಡಲೇಬೇಕಾದಂಥ ವಿಚಾರಗಳು. ನೋಡಿ, ಎಲ್ಲರೂ ಕೂಡ ಈ ಒಂದು ದೇವಶಯನಿ ಏಕಾದಶಿಯನ್ನು ಪ್ರಾರಂಭ ಮಾಡಿ
ಈ ಒಂದು ಏಕಾದಶಿ ಆಚರಣೆ ಮಾಡೋದ್ರಿಂದ, ಹಾಗೆ ಸಂಜೆಯ ಸಮಯದಲ್ಲಿ ಈಗ ನಾವು ಶನಿವಾರ ಬೆಳಗ್ಗೆ ಪೂಜೆ ಮಾಡ್ತೇವೆ, ಶನಿವಾರ ಸಂಜೆ ಆಗಿರ್ಬೋದು, ಬೆಳಗ್ಗೆನೂ 2 ಸಮಯದಲ್ಲೂ ಹೇಳ್ಕೊಬೋದು. ವಿಷ್ಣು ಸಹಸ್ರನಾಮ ಹೇಳೋದನ್ನು ಮಾತ್ರ ಮರಿಲೇಬೇಡಿ, ಅದು ತುಂಬಾ ಶುಭಕರವಾದದ್ದು. ಹಾಗಾಗಿ ವಿಷ್ಣು ಸಹಸ್ರನಾಮವನ್ನು ಸಹ ಹೇಳ್ಕೊಳ್ಳಿ. ಇದಿಷ್ಟು ನೀವು ಮಾಡೋದ್ರಿಂದ ಆಮೇಲೆ ನಿಮ್ಗೆ ಎಷ್ಟು ಸಾಧ್ಯನಷ್ಟು ದಾನವನ್ನು ಸಹ ಮಾಡಬೇಕಾಗುತ್ತದೆ. ಜಪ, ದಾನ, ವಿಷ್ಣು ಆರಾಧನೆ ಮಾಡಿದವರಿಗೆ ಶ್ರೀಹರಿಯ ಕೃಪೆ ಜೊತೆಲಿ ಐಶ್ವರ್ಯ, ಆರೋಗ್ಯ ಮತ್ತು ಕುಟುಂಬದಲ್ಲಿ ಸುಖ ಶಾಂತಿ ಕೂಡ ಹೆಚ್ಚಾಗಿ ಸಿಗ್ತಾ ಹೋಗುತ್ತದೆ. ತುಂಬ ಜನ ಒಂದು ಸಂತಾನಾಪೇಕ್ಷೆ ಉಳ್ಳವರಾಗಿರ್ತೀರಿ, ಮತ್ತು ಏನೋ ಒಂದು ಆಸೆಗಳು ಇಟ್ಕೊಂಡಿರ್ತೀರಿ, ಎಲ್ಲವನ್ನೂ ಕೂಡ ನೀವು ಈ ಒಂದು ಏಕಾದಶಿಯಲ್ಲಿ ಈಡೇರಿಸಿಕೊಳ್ಳಬಹುದು. ಸೊ ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಿರೋಂಥ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.